ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೇವೆ? ದೊಡ್ಡಪ್ಪನ ಮನೆಗೆ ಅಲ್ಲ, ನಮ್ಮ ದೊಡ್ಡಪ್ಪನ ಮನೆಗೆ, ನನ್ನ ದೊಡ್ಡಪ್ಪನ ಮನೆಗೆ, ಹಾಗೆ ನಿಮ್ಮ ಮಾವನ ಮನೆಗೆ ಅಲ್ಲ. ಹಾಗೆ ನಾವು ವಿಷ್ಣುಮೂರ್ತಿ ದೇವಿಯದ ಕೋಲ ಇವತ್ತು. ಹಾಗೆ ನಾವೆಲ್ಲ ಹೊರಟಿದ್ದೇವೆ. ಅಮ್ಮ ಅಣ್ಣಂದಿರೆಲ್ಲ ಮೇಲೆ ಹೋಗಿದ್ದಾರೆ. ಹಾಯ್, ಯಾರೆಲ್ಲ ಹಾಯ್ ಮಾಡ್ತಿದ್ದೀರಾ? ನನ್ನ ವ್ಯೂವರ್ಸ್ಗೆಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಅಭಿಜ್ಞಾ ಇದ್ದಾಳೆ, ಅಭಿಜ್ಞಾನ ಮಗ ಅಹಲ್ಯ, ಹಾಗೆ ಸರ್ವಿಸ್ ಹಚ್ಚಿದ್ದಾನೆ. ಅಂಶಲ್ಲಿ ಕಾರಲ್ಲಿ ಜೀಪಲ್ಲಿ ಕೂತಿದ್ದೇನೆ. ಅವನಿಗೆ ಒಂದು ಸಪರೇಟ್ ಮಾಡಿ ಹಾಕ್ಬೇಕು. ಅಮೋಗಿದ್ದಾನೆ, ಆಜ್ಞೆ ಇದ್ದಾನೆ, ದೊಡ್ಡತ್ತಿಗಿದ್ದಾರೆ, ಸಣ್ಣತ್ತಿಗೆ ಇದ್ದಾರೆ. ಹೋಗಲ್ಲ? ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದ್ರೆ ನಾವಿಬ್ಬರಿದ್ದ ನಮ್ಮಿಬ್ಬರ ಚಿಂತನ ಫ್ರೆಂಡ್ಸ್ ಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಚಿಂತನ ಕೊಲ್ಲಿಗ್ ಡಾಕ್ಟರ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡಿ. ಹಾಗಾದ್ರೆ ಬನ್ನಿ ಗೈಸ್, ಹೋಗುವ. ಸ್ನೇಹಿತರೆ, ಇಲ್ಲಿ ನೋಡಿ, ನನ್ನ ಪಕ್ಕ ದೊಡ್ಡತ್ತಿಗೆ ನಿಂತಿದ್ದಾರೆ, ಹಿಂದೆ ಸಣ್ಣತ್ತಿಗೆ ನಿಂತಿದ್ದಾರೆ. ಹಾಗೆ ಸಣ್ಣಣ್ಣನ ಮಕ್ಕಳು, ದೊಡ್ಡಣ್ಣನ ಮಕ್ಕಳು, ನಾವೆಲ್ಲಿಗೆ ಹೊರಡ್ತಾ ಇದ್ದೇವೆ. ಅಕ್ಕ ಒಬ್ಬಳಿಲ್ಲಿ ಮಿಸ್ ಆಗಿದ್ದಾಳೆ. ಅವಳಂದರೆ ದೈವದ ಮನೆಗೆ ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾಳೆ ಅಂತೆ ಅವಳ ಮನೆಯಿಂದ. ಹಾಗೆ ನಾವು ಹೊರಟಿದ್ದೇವೆ. ಅಂಶುಮಾನು ಜೀಪಲ್ಲಿ ಕೂತಿದ್ದಾನೆ, ಅವನು ಯಾರಿಗೂ ಮುಖ ತೋರಿಸೋದಿಲ್ಲ. ಹಾಗೆ ಬನ್ನಿ, ನೀವು ಕೂಡ ಹೋಗುವ. ಹಾಗೆ ರೋಡು ಕೂಡ ತುಂಬ ಇಂಟೀರಿಯರ್ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿಗೆ ಜೀಪೇ ಆಗಬೇಕಷ್ಟೇ, ಕಾರೇನು ಹೋಗೋದಿಲ್ಲ. ಹಾಗೆ ದೊಡ್ಡಣ್ಣ ನಮಗೆ ಜೀಪಿನ ವ್ಯವಸ್ಥೆ ಮಾಡಿ ಅವರೆಲ್ಲ ಮುಂದೆ ಹೋಗಿದ್ದಾರೆ. ಅಮ್ಮ, ದೊಡ್ಡಣ್ಣ, ಸಣ್ಣಣ್ಣ ಎಲ್ಲ. ಹಾಗೆ ನಾವಿನ್ನು ಹೊರಡುದು, ಒಬ್ಬೊಬ್ಬರು ಹೋಗುದು. ಹಾಗೆ ಜೀಪ್ ರೋಡ್ ಕೂಡ ಹೇಗುಂಟು ಅಂತ ನೋಡಿ. ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಇಬ್ಬರು ಕೂಡ ಇಲ್ಲ, ತೀರಿ ಹೋಗಿದ್ದಾರೆ. ಈಗ ಅವರ ಮಕ್ಕಳು ಇದರ ಕಾರ್ಯಕ್ರಮವನ್ನು ಮಾಡಿಸುವುದು. ಬನ್ನಿ ಹೋಗುವ. ಸಬ್ಸ್ಕ್ರೈಬರ್ ಜೀಪಲ್ಲಿ ಹೋಗುದು ನಾವು ಇವತ್ತು. ಹಾಯ್ ಇಲ್ವಾ ಸಿರಿ? ಹಾಗೆ ಇವರ ಜೀಪಲ್ಲಿ ನಾವು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಗೈಸ್. ಇವರು ಅಲ್ಲಿ ಎತ್ತಿಗನು ಅಂಡಮಾನ ಕೋಕುಂತ ಬೊಬ್ಬೆಲ್ಲ ಹೊಡೆದವೆ ಅಲ್ಲ. ಹೌದು ಹೌದು, ಅಂಡಮ್ಮ ಅಂಡಮ್ಮ, ಹತ್ತಿ ಹತ್ತಿ ಹತ್ತಿ. ಅದು ಡೋರ್ ಹಾಕ್ ಮಗನೇ. ಅಂಶ ನಮ್ಮ ಕ್ವಶನ್ ಅದು ಯಾರು ಕೊಟ್ಟದ ಅಂಶಗೆ? ನಮ್ದು ಕೊಚಪ್ಪಿ ಕೊಚಪ್ಪಿ. ಯಾರ್ದಪ್ಪದು? ಹಾಯ್ ಮಗನೇ, ಹಾಯ್ ಮಾಡಿಪ್ಪ. ಸೇವದಡಪ್ಪನ ಅಂತಂದ್ರೆ ಸೇವದಡಪ್ಪನ ಹಾಯ್ ಮಾಡಿ. ಹಾಯ್ 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 ಹಾಯ್. ಇವಾಗ ನಾವು ಮನೆಯಿಂದ ಒಂದು ಸ್ವಲ್ಪ ಈ ಕಡೆ ಜೀಪನ್ನು ನಿಲ್ಲಿಸಿದೆವು. ಇಲ್ಲಿ ತನಕ ರೋಡು ಸರಿ ಇತ್ತು, ಆ ಕಡೆ ರೋಡು ಸರಿ ಇಲ್ಲ, ಫುಲ್ ಮಡ್ ರೋಡು. ಹಾಗೆ ಮಳೆ ಕೂಡ ಬರ್ತಾ ಇತ್ತು. ಹಾಗೆ ಪೂರ್ತಿ ರೋಡು ಕೆಸರಾಗಿ ಹೋಗುವ ಸ್ಥಿತಿಯಲ್ಲಿಲ್ಲ. ಹಾಗೆ ಕಾರು, ಜೀಪು, ಬೈಕನ್ನೆಲ್ಲ ಇಲ್ಲೇ ಸ್ಕೂಲ್ ಹತ್ರವೇ ಇಟ್ಟು ನಾವು ಕೂಡ ಇನ್ನು ನಡೆಯುವುದು ಅಂತ ಹೇಳಿದೆವು. ಇದೊಂದು 1 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದೇನಾ. ಹಾಗೆ ಇಲ್ಲೂ ನಡ್ಕೊಂಡು ಹೋಗೋದು ಅಂತ. ಮತ್ತು ಆ ಕಡೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಂಡು ಹೋಗೋದು ಅಂತ ಜೀಪನ್ನು ಇಲ್ಲೇ ಸಾಕು ಅಂತೇಳಿ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಒಟ್ಟು ಓಕೆನಾ? ಬನ್ನಿ ಬನ್ನಿ. ಎಂತ ಆಕ್ಷನ್ ಇಲ್ಲ, ಸುಮ್ಮನೆ ಬರ್ದ ಪುಸ್ತಕ ಮಾಡಿಕೊಂಡು ಇಬ್ರು ಸೊಸೆ ಕೊಡು. ಹೌದು, ಅದೀಗ ಎಲ್ಲ ರೋಡ್ನ ಕಲರ್ ಅದೇ ಚಪ್ಪಲಿ. ಕೌಶಲ್ ಟಾಟಾ. ಪೋಯ್ 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 ಪೋಯ್. ಸ್ನೇಹಿತರೆ, ಈಗ ನಾವು ನಡ್ಕೊಂಡು ಮನೆ ಹತ್ರ ತಲುಪಿದೆವು. ಅಂದರೆ ನಮೀಗ ವಿಡಿಯೋ ಆದಷ್ಟು ನಾನು ಮಾಡ್ತೇನೆ, ಯಾಕೆಂದರೆ ನಮಗೆ ದೈವದ ಹತ್ರ ಹೋಗ್ಲಿಕ್ಕಾಗೋದಿಲ್ಲ ಸೂತಾಗ. ಅದ ಕಾರಣ ದೂರದಿಂದ ವಿಡಿಯೋ ಮಾಡಬೇಕಷ್ಟೇ. ಆದರೆ ನಾವು ಮಾಡುವಷ್ಟು ಇನ್ನೊಬ್ಬರು ಮಾಡಿ ಕೊಡೋದಷ್ಟು ಕರೆಕ್ಟ್ ಆಗೋದಿಲ್ಲ. ಆದಷ್ಟು ಮಾಡಿದ ವಿಡಿಯೋನ ಹಾಕ್ತೇನೆ. ಹಾಗೆ ತಿಂಡಿ ತಿನ್ನುವ. ನೋಡಿ, ತಿಂಡಿಗೆ ಸೇಮಿಗೆ ಮತ್ತು ಸಾಂಬಾರಿತ್ತು. ಹಾಗೆ ಇಲ್ಲಿ ಕೀರ್ತಿಲತಾ ನಮಗೆ ಸೇಮಿಗೆ ಮತ್ತು ಸಾಂಬಾರನ್ನು ಬಡಿಸ್ತಾ ಇದ್ದಾಳೆ. ಇವಳು ವಿದಾಕ್ಕನ ಮಗಳು. ಹಾಗೆ ತಿಂಡಿ ತಿನ್ನುವ. ತಿಂಡಿ ಕೂಡ ಚೆನ್ನಾಗಿತ್ತು, ಸೇಮಿಗೆ ಇತ್ತು, ಮತ್ತು ಅವಲಕ್ಕಿ ಇತ್ತು, ಉಪ್ಪಿಟ್ಟಿತ್ತು. ಇಷ್ಟು ಥರದ ತಿಂಡಿ ಮಾಡಿದರು.
ಹಾಗೆ ಇಲ್ಲಿ ಕೆಲವರು ತಿಂಡಿ ತಿಂತಾ ಇದ್ದಾರೆ. ನಾವು ಸಹ ತಿಂಡಿ ತಿನ್ನುವ. ಮಮ್ಮಿ ಮಮ್ಮಿ